ನೀನಿಂಥವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ಬಂದ್ 4 ದಿನದಲ್ಲೇ ಏನೇನು ಮಾಡ್ಬಿಟ್ಟಿದ್ಯಾ. ಅಮ್ಮ, ನೀವೇನ್ ಹೇಳ್ತಿದ್ದೀರೋ ಒಂದು ಅರ್ಥನೇ ಆಗ್ತಿಲ್ಲ. ಮಾತಾಡ್ಬೇಡ. ನಿನ್ ವಿಷಯ ಎಲ್ಲ ನನ್ಗೆ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಮ್ಮ, ಅದು ನನ್ನ ಕಣ್ಣು ತಪ್ಪಿಸಿ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ನಿಮ್ ಮುಂದೆ ಯಾವ ವಿಷಯ ಮುಚ್ಚಿಡಕ್ಕೂ ನನಗ್ ಮನ್ಸು ಬರ್ತಿಲ್ಲ. ಎಲ್ಲ ಹೇಳ್ಬಿಡ್ತೀನಿ. ನೀನ್ ಹೇಳೋದು ಬೇಡ, ಕೇಳೋದು ಬೇಡ. ನಾನ್ ನನ್ನ ಸೊಸೆ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೆ. ನನ್ನ ನಿರ್ಧಾರ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ವಾಣಿ, ನೀನ್ ಈ ಮನೆ ಸೊಸೆ ಮಾತ್ರ ಅಲ್ಲಮ್ಮ, ಈ ಮನೆಯಲ್ಲಿ ಹುಟ್ಟಿ ಬೆಳೆದ ಮಗಳಾಗಿ ನೋಡ್ಕೋತೀನಿ. ಎಷ್ಟು ದಿನ ನನ್ನ ತಲೆ ಮೇಲಿದ್ದ ದೊಡ್ಡ ಭಾರನ ಇಳಿಸ್ಬಿಟ್ಟೆ. ಇವತ್ತು ಒಳ್ಳೆ ದಿನ, ಎಲ್ಲಾ ಜವಾಬ್ದಾರಿನೂ ನಿನ್ಗೆ ವಹಿಸ್ಬಿಡ್ತೀನಿ. ತಗೋಮ್ಮ. ಇಂಥ ಜವಾಬ್ದಾರಿ ಹೊತ್ಕೊಳ್ಳೋ ಅರ್ಹತೆ ನನಗಿಲ್ಲಮ್ಮ. ಇನ್ನೂ ಬಂದು 4 ದಿವಸ ಆಗ್ಲಿಲ್ಲ, ಆಗ್ಲೇ ಈ ಮನೆ ಸೊಸೆ ಆಗೋದು ಅಂದ್ರೆ ಏನು? ಅವಳು ಕೈಲಿ ಖಜಾನೆ ಬೀಗದ ಕೈ ಕೊಡೋದು ಅಂದ್ರೆ ಏನು? ಇಷ್ಟು ವರ್ಷಗಳಿಂದ ನಾನು ಈ ಮನೆಯಲ್ಲಿ ದುಡ್ದಿದ್ದೀನಲ್ಲ, ಏನ್ ಸಾರ್ಥಕ ಆಯ್ತು? ನಿಮ್ಮಕ್ಕ ನಮ್ಮ ಮುಖದ ಮೇಲೆ ಸಗಣಿ ತೊಪ್ಪೆ ಹೊಡೆದಂಗ್ ಮಾಡಿದಾಳೆ ನಿಮ್ಮಕ್ಕ. ಒಂದು ನಾಯಿನ ಸಿಂಹಾಸನ ಮೇಲೆ ತಗೊಂಡು ಕೂರ್ಸದೆ ನಾವೆಲ್ಲರೂ ಅದಕ್ಕೆ ಸೆಲ್ಯೂಟ್ ಹೊಡಿಬೇಕಾ? ಆಗಲ್ಲ. ನನ್ನ ಅವಮಾನ ಸಹಿಸಕ್ಕಾಗಲ್ಲ. ನಾನು ಈ ಮನೇಲಿ ಇರೋಲ್ಲ. ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಮಾಧಾನ ಮಾಡ್ಕಳೆ. ನಿನ್ನ ಗಂಡ ಅನ್ನಿಸ್ಕೊಂಡ್ರೆ ಗುಂಡು ಕಲ್ಲಿನಂತ ಗಂಡು ಬದುಕಿರೋವರೆಗೂ ನಿನ್ಗೆ ಅವಮಾನ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಕಣೆ. ನೋಡ್ತಾ ಇರು, ನಮ್ಮ ಅಕ್ಕನ ತಲೆನ ಕೆಡಿಸಿ ಆ ವಾಣಿ ಕೈ ಕೊಟ್ಟಿರೋ ಬೀಗದ ಕೈನ ಸ್ವತಃ ನನ್ನ ಅಕ್ಕನೇ ತಗೊಂಬಂದು ನಿನ್ನ ಕೈ ಕೊಡು ಹಾಗೆ ನಾನು ಮಾಡ್ಲಿಲ್ಲ. ನಾನು ಬದ್ರಿನಾಥನ ಮಗ, ಕೇದಾರ್ನಾಥನ ಮೊಮ್ಮಗ, ತಾರಾನಾಥನೇ ಅಲ್ಲ ಕಣೆ. ಏನ್ ಮಾಡ್ತೀರಾ? ನೋಡ್ತಾ ಇರು. ಲಕ್ಷ 48 ಲಕ್ಷ 49 ಲಕ್ಷ 50 ಲಕ್ಷ. ಮುತ್ತಿನ ಹಾರ, ಆ ಕಲ್ಲಿನ ಹಾರ, ಆ ಜಡೆ ಹಾರ, ಡಾಬು. ಇನ್ನೇನೋ ನನ್ ಮಗನೇ ಸಾರ್ಥಕ ಆಯ್ತು. ಇಷ್ಟು ದಿವಸ ಈ ಮನೇಲಿ ಇದ್ದಿದ್ದಕ್ಕೆ ಸಾರ್ಥಕ ಆಯ್ತು. ಇನ್ನೇನೋ ಎಲ್ಲ ಗುಡಿಸಿದ್ದಾಯ್ತು. ಎಲ್ಲ ಹೊತ್ಕೊಂಡು ಬೆಳಕ್ ಕರೀತಿದ್ದಂಗೆ ರೈಟ್ ಅಷ್ಟ್ ಮಾಡು. ಅವ್ರು ಬೆಳಗ್ಗೆ ಎದ್ದು ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ ನಮ್ಮನ್ನು ಹುಡುಕ ಬಂದು ಜಾಸ್ ಹೊಡಿತಾರೆ. ಏನ್ ಪ್ಲಾನ್ ಹೇಳ್ಕೊಟ್ಬಿಟ್ಟಾಕ ನೀನು? ನಾನ್ ಇಡೀ ಕೋಟ್ಯಾಂತರ ರೂಪಾಯಿ ಆಸ್ತಿನೇ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದೆ. ಹೋಗಿ ನೀನು ಜುಜುಬಿ ₹1,00,000 ಬಾಯ್ ಬಿಡ್ತಾ ಇದೆಯಲ್ಲೇ. ಓಕೆ ಮತ್ ಇದನ್ನೇ ಕದಿಬೇಕಾಗಿತ್ತು. ಅದೇ ಕಣೆ ರಾಜಕೀಯ. ಸ್ಥಾನ ಪಡಿಬೇಕಾದ್ರೆ ಸಂಬಂಧ ಇಲ್ದೇ ಇರೋ ರೂಟ್ನೆಲ್ಲ ಕೈ ಆಡಿಸ್ಬೇಕು. ಈ ಕಳ್ತನದ ಆಪಾದನೆನ ವಾಣಿ ಮೇಲೆ ಹಾಕ್ಬೇಕು. ಆಗ ನಮ್ಮಕ್ಕ ವಾಣಿನ ಮನೆಯಿಂದ ಹೊರಗೆ ಹಾಕ್ತಾಳೆ. ಆಗ ನಮ್ಮಕ್ಕನ ಮಗ ವಾಣಿ ಹಿಂದೆ ನಾಯಿ ತಿರುಗ್ತಾ ಇರ್ತಾನೆ. ಹೊರಗಡೆ ಅವರಿಬ್ಬರನ್ನು ಫಿನಿಶ್ ಮಾಡ್ಬಿಡ್ಬೇಕು. ಮನೆಯಲ್ಲಿ ನಮ್ಮ ಅಕ್ಕನ ಫಿನಿಶ್ ಮಾಡಿಬಿಟ್ರೆ ಈ ಆಸ್ತಿಗೆಲ್ಲ ನಾನೇ ರಾಜ. ಈ ಕಥೆಯಲ್ಲಿ ರಾಜ, ಮಿಕ್ಕವರೆಲ್ಲ ಕೊತ್ತಂಬರಿ ಬೀಜ. ಬನ್ನಪ್ಪ, ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಬಂದಂಗೆ. ಹೌದು, ಆಂಜನೇಯ ಏನ್ ಮಾಡ್ದ? ಇಡೀ ಲಂಕೆಗೆ ಇಟ್ಟ ಬೆಂಕಿನ ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ನಿಮ್ಮೆಲ್ರಿಗೂ ಇಡ್ತೀನಿ.
ಶಾಬಾಷ್ ಮಾವ ಮಾಲ್ ಪಗಡದಷ್ಟಾಗೇ ಇದೆ. ನನಗೂ ಟೈಮ್ ಚೆನ್ನಾಗಿದೆ, ಅದಕ್ಕೆ ಕರೆಕ್ಟ್ ಟೈಮ್ ಕೊಟ್ಟಿದ್ದೀನಿ ಎಂಟ್ರಿನ. ಎಷ್ಟು ಬೇಕಾದ್ರೂ ಓಡಿಸ್ಕಲಿ, ಕೂಗಾಡಕ್ ಹೋಗ್ಬೇಡಿ, ಮನೆಯವ್ರೆಲ್ಲ ಎದ್ ಬಂದ್ಬಿಡ್ತಾರೆ. ಹಾಯ್. Like, share and subscribe to TV Next Kannada.